ಸರತ್ತು ಬೈಲಿ ಬಂದೈತಲ್ಲ ಇನ್ನೇನ್ ಬಂದೆ ಅದೇನ್ ಹೇಳು. ಜ್ಞಾನವಿ ಅವಳೆಲ್ಲ ಕಿತ್ತೋದಳು ಏನಂದ್ಲು ಗೊತ್ತಾ ನನ್ನ? ಏನಂದ್ಲಮ್ಮ? ಬೆಳಿಗ್ಗೆಯಿಂದ ಎಲ್ಗೋಗಿದೆ ಅಂದ್ರೆ ಹೋಗು ಆಂಟಿ ನಸ ಅಂತ ಎಲ್ಲಾರ ಹೋಯ್ತೀನಿ ಏನದ. ಅಯ್ಯೋ ಕಿತ್ತೋದ್ ಮುದವಿ ಕಂಟಕ ಹಂಗೆ ಅಂಕ ಸಂಖ್ಯೆ ಇಲ್ಲ ಬರಿಬ್ಬ ಇತ್ತೆ. ಅವ್ರ ಊನ್ಗರಿ ಹೇಳಿಯವ. ಅವ್ರ ಅವ್ನ್ ಹೇಳೋದಕ್ಕೆ ಏನಂದ್ಲು ಗೊತ್ತಾ? ನನ್ ಮಗಳಿಗೆ ಸರಿಯಾಗಿ ಕಲ್ಸಿನಿ, ಹೋಗಿ ನೀವು ಕಲಿಯೋಗಿ ಬೇಕಾದ್ರ. ಅವ್ರ ಅವನೊಂದ್ ಸೌಂತಿನ ಸರಿಯಾಗಿ ಕಂಟಕ ಅವಳಿನ ಬುದ್ಧಿ ಕಳ್ಸಳು. ಓ ಇಲ್ಲೇ ಬತ್ತವಳಲ್ಲ ನನ್ ಸೌಂತಿ. ಇವಾಗ ನೋಡು ಮಾಡ್ತೀನಿ ಬರ್ಲಿ ಮಿಟಕ್ಲಾಡಿ. ನಮ್ಮ ಅಮ್ಮಂಗೆ ಏನಂದ್ಯಮಿ? ಬೆಳಗ್ಗೆ ಇದು ಪಂಕಾಗಿ ರೆಡಿ ಕಾಲೇಜ್ಗೆ ಹೋದ್ರೆ ಕಾಲೇಜು ರಜುವಂತೆ. ಇನ್ನ ಮನೆಗ್ ಬಂದು ಪಂಕಾಗಿ ರೆಡಿಯಾಗಿ ಹೊಲಕ್ ಹೋದ್ರೆ ನಮ್ಮ ಅವ್ವ ಸಿಕ್ತು. ವಿಡಿಯೋ ಬೇರೆ ಮಾಡೇ ಹೋಗು ನಾಚ್ಕಿಂತಾನೆ. ಎನ್ನೆ ವಿಡಿಯೋದಲ್ಲಿ ಫ್ಯಾಮಿಲಿ ಅವರೆಲ್ಲ ಬೈಯೋರೆ ಅಂತ ಹಾಕಿದ್ಕೆ ನಮ್ಮಮ್ಮ ಮತ್ತೆ ಬೈತೈತೆ. ಫ್ಯಾಮಿಲಿ ಎಲ್ಲ ಬೈಯೋದೇನ್ ಹಾಕವ್ರ ಹಂಗು ಹಾಕವ್ರ. ಅಲ್ಲ ಈ ತೆಗ್ದಿರ್ಗು ಯಾರೆಲ್ಲ ಹಿಂಗೋಳೆ ದೆವ್ವ ಇದ್ದಂಗೆ. ನಮ್ ಜ್ಞಾನವಿ ಅಮ್ಮಂಗೆ ಬೈದ್ಬಿಟ್ಟವಳಂತೆ. ಬರೀ ಚಿಕ್ಕಪುಟ್ಟ ಕೂತಿದ್ದೆ ಇಲ್ಲ ನೀನು ಅಂತ ನಾನಂದ್ರ ಏನಂತ ಗೊತ್ತಾಗ ಗುಡ್ಸಟ್ಟಿ ಕೂತ್ಕ ಬಾ ಇಲ್ಲಿ ಅಂತಪ್ಪ. ಸರಿ ಅಂಬಿಟ್ಟದೆ ನಾನು ಮತ್ ಕಲ್ಸಕ್ ಇಟ್ಕೊಂಡೆ. ನಮ್ಮಮ್ಮ ಮತ್ ಜೊತ್ಕೊಂಡ್ ಅಜ್ಜಿ ಒಯ್ಕ ಬತ್ತಾ ಇದ್ರು. ಸರಿ ಅಂಬಿಟ್ಟದೆ ನಾನು ಮದ್ನ ತಗೋ ಕೊಡ್ತಿದ್ನು. ಸ್ಮೈಲ್ ಸ್ಮೈಲ್ ಶಶಿಕಲಾ ಹೋಗು ಸರ್ ವಾಪಸ್ ಒಂದ್ಸತಿ ಚಂದ 2 ಸತಿ ಚಂದ. ಅಲ್ಲಿಂದ ಮನೆಗೆ ಬಂದು ನಮ್ ಜ್ಞಾನವಿ ಒಂದು ಕುರ್ಕುರೆ ತಗೊಳಕ್ ಹೋದೆ. ಅಲ್ಲಿ ಹೆಂಗ್ ಕಾಣಿಸಿ ನೋಡು ಒಳ್ಳೆ ಕಳ್ಳಿ ಕಣಂಗೆ ಕೂದಲು ಮುಂದಕ್ಕೆ ಬಿಟ್ಕೊಂಡು ಹುಚ್ಚಿನ ಸೌಂತಿ. ಈ ರೀಲ್ಸ್ ಮಾಡ್ದು ಈ ವಿಡಿಯೋ ನೋಡಿ ನಂಗೂ ನಗು ತಡಿಯಕ್ ಆಯ್ತಿರ್ಲಿಲ್ಲ. ಅಯ್ಯೋ ಅವ್ರು ಒಂದೊಂದ್ಸಂತಿನ ಸರಿಯಾಗಿ ಕೇಳ್ತೀನಿ ರಿಯಾಕ್ಷನ್ ಹೆಂಗಿರುತ್ತೆ ನೋಡಮ್ಮ. ನೀನ್ ಆಸ್ತಿ ಬರ್ಕೊಡು ಪೆನ್ನು ಪೇಪರ್. ಮಾತ್ ಕೇಳಿ ನಮ್ಮಮ್ಮ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಕೈ ಎತ್ತು ಹಂಗೆ ಕೈ ಎತ್ತು. ಕತೆ ಇಷ್ಟ. ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಬೆಳಿಗ್ಗೆ ರೆಡಿಯಾಗಿ ಕಣ್ಣು ಕಾಣ ದೇವ್ರಗಳಿಗೆ ಬಾಯ್ ಹೇಳಕ್ ಹೋದೆ. ಬತ್ತೀನಿ ಕಣಪ್ಪ ಬಾಯ್. ರೆಡಿ ಆಯ್ತು ಶಶಿಕಲಾ ಬತ್ತೀನಿ ಬಾಯ್. ನಾನು ಎಳ ಕೂಸಾ ನೀನು ಎಳ ಕೂಸೆ. ಅಲ್ಲಿಂದ ಉಗ್ದಿದ್ ಮುಖನ ಒರ್ಸ್ಕೊಂಡು ಕಳ್ಸೋಂಗೊಳಗೊಂದು ಹೇಳಿ ಕಾಲೇಜ್ಗೆ ಹೋದೆ. ಯು ಇಡಿಯಟ್. ಹೌ ಮೆನಿ ಸಬ್ಜೆಕ್ಟ್ ಇನ್ ಲಾ ಕಾಲೇಜ್? ಯು ಡೋಂಟ್ ನೋ? ಗೋ ಅಂಡ್ ಕತ್ತೆ ಮೈಸು. ಕಾಲೇಜಿಂದ ಬಂದು ಒಬ್ರು ಗ್ರೇಟ್ ವಾರಿಯರ್ ಮೂವಿ ನೋಡ್ಕೊಂಡು CBS ಹೋದೆ. ಮೊದ್ಲೇ ಜಗಳ ನೋಡೋದಂದ್ರೆ ಇಷ್ಟ. ನನ್ ಪುಣ್ಯಕ್ಕೆ ಇವತ್ತು ಹೆಣ್ಣೈಕ್ಳು ಜಗಳ ಆಡ್ತವೆ. ಅಲ್ಲೇ ಇದ್ದು ಜಗಳ ಎಂಜಾಯ್ ಮಾಡ್ತಾ ನಿಂತಿದೆ. ನಾ ಗುರ್ತಿರ್ದು ಮಾತಾಡ್ಸಿದ್ ಇವ್ರೆಲ್ರಿಗೂ ಇಲ್ಲಿಂದ ಮನೆಗ್ ಬಂದ್ರೆ ಅಮ್ಮನೇ ಇಲ್ಲ. ಎಲ್ಲೋಯ್ತು ಅಂತ ನಮ್ಮ ಅಪ್ಪನ್ ಕೇಳ್ದೆ. ಮಮ್ಮಿ ಎಲ್ಲಾಯ್ತು ನಿನ್ ಗೊತ್ತಿಲ್ಲ ಮದುವೆ ನೀನೇ ತೋರ್ ಮನೆಗೆ ಹೊಡೆದೋಡ್ಸ್ಬಿಟ್ಟ. ದೇವಸ್ಥಾನಕ್ಕೆ ಹೋಗಿ ನಮ್ಮಮ್ಮ ವಾಪಸ್ ಬತ್ತು. ಒಂದ್ ದಿವಸ ಬಟ್ಟೆ ಕೊಡಮಿ. ನೀನ್ ದನ ತಿನ್ನಂಗ್ ತಿಂತೀನಿ. ನೀನು ದನ ತಿನ್ನಂಗ್ ತಿಂತಾ ಇರೋದು ಹುಚ್ಚು ನನ್ ಸೌಂತಿ. ವೆಜ್ ತಿನ್ನಂಗಿಲ್ಲ ಅನ್ಬಿಟ್ಟು ಕದ್ದು ಕಬಾಬ್ ತಿಂತಿರೋದು ನಮ್ಮ ಅಮ್ಮಂಗ್ ಗೊತ್ತಾಗೋಯ್ತು. ಎಲ್ಲಿದ್ಲ ಅದಕ್ಕೆ ಕಬಾಬ್ ತಿಂತಿದ್ದೆ ಇವತ್ತು ಸರದು ಚೌತಿ ಕಳ್ಳೆ ಇವತ್ತು. ಯಾವ ಎಟ್ಟ ಬಂದಿದ್ದಪ್ಪ ನಿನ್ಗ ಇವತ್ತು ತಿನ್ಬೇಕ ಇವತ್ತು. ರವಿ ತಿನ್ನು ರವಿ. ಕತೆ ಇಷ್ಟ. ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಸಾಕು. ಇವತ್ತು ನಮ್ಮ ಅಪ್ಪಂಗೆ ಡ್ರೋನ್ ಬಿಡ್ತಾವನೆ. ಇವತ್ ಬೆಳಿಗ್ಗೆ ನಾ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಜ್ಞಾನವಿ ಸ್ಕೂಲ್ಗೆ ಹೋಯ್ತೀನಿ ಅನ್ಕ ಬತ್ತಿದ್ಲು. ಇವತ್ತು ಸ್ಕೂಲ್ ರಜಾ ಹೋಗು ಮನೆಗೆ ಹೇಳಿ ನಾನು ಕಾಲೇಜಿಗೆ ಬಂದೆ. ಕಾಲೇಜಲ್ಲಿ ಯಾವ್ದಾವ್ದೋ ಕ್ಲಾಸ್ ಕೇಳ್ಕೊಂಡು ಮನೆಗೆ ಬಂದೆ. ಮನೆಗೆ ಬತ್ತಿದಂಗೆ ನಮ್ಮಮ್ಮ ಪೂಜೆ ಮಾಡಕ್ ಶುರು ಮಾಡ್ತು. ಡೂ ಡಾಟ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಅಲ್ಲ ಡ್ರೋನ್ ಬುಕ್ ಮಾಡಿದೆ. ಈ ಡ್ರೋನ್ ಹಾರೋದ್ ನೋಡಕ್ಕೆ ನಮ್ಮಮ್ಮ ಜೊತೆಗೆ ನಮ್ಮಮ್ಮನ ಫ್ರೆಂಡ್ಸು ಬಂದು ನಿಂತಿದ್ರು. ಡ್ರೋನು ಈ ಡ್ರೋನ್ ಹಾರ್ತು. ಅದು ಹಾರ್ತು ಇಟ್ ಹ್ಯಾಸ್ ಫ್ಲೈಟ್. ಅವ್ ಲೆವೆಲ್ಗೆ ಹಾರ್ತು ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು. ಇಲ್ಲಿ ನೋಡಿದೆ ಏನದು ಈ ಡ್ರೋನ್ ನ ಯಾರು ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ನಾನು ನಮ್ಮ ಅಪ್ಪಂಗ್ ಬಿಡವ ಅಂತ ಹೋದೆ.
ಕುಳ ನನ್ ಸೌಂದಿ ಮಾನ್ಗೆಟ್ ನನ್ ಸೌಂದಿ. ಇವತ್ ಬೆಳಗ್ಗೆ ಎದ್ದು ಮೇವು ತಿಂದು ಕಾಲೇಜ್ಗೆ ಹೋಗಿ ಕ್ಲಾಸ್ಗೆ ಹೋಗಿ ಕೂತ್ಕೊಂಡ್ರೆ ನಾನು ಇಟ್ಟಿದ್ ಎರಡು ಬುಕ್ಕಲ್ಲಿ ಒಂದು ಬುಕ್ ಹಾಳಾಗಿತ್ತು. ಆ ಬುಕ್ಕು ಬರೀ ಹುಡುಗಿರ ಕ್ಲಾಸಲ್ಲೇ ಹಾಳಾಗ್ಬಿಟ್ಟಿತ್ತು. ಅದನ್ನ ಒಂದು ಹುಡುಗಿನೇ ಹುಡಿ ಕೊಟ್ಬಿಟ್ಲು. ಹಂಗೆ ಪಾಠ ಕೇಳ್ತಾ ಕೂತಿರ್ಬೇಕಾದ್ರೆ ಮಿಸ್ಸು ನಿಮ್ಗೆ ನಾಚಿಕೆ ಮನ ಮರ್ಯಾದೆ ಇಲ್ವಾ ಅಂದ್ರು. ಆದ್ರೆ ನನ್ ಮಗಂದ್ ಅದ್ ನಮಗ್ ನೆಸೆಸಿಟಿನೇ ಇಲ್ಲ. ಅಲ್ಲಿಂದ ಮನೆಗ್ ಬಂದ್ರೆ ನಮ್ ಜ್ಞಾನವಿ ದನ ಬಿದ್ದಂಗ್ ಬಿದ್ದಿದ್ಲು. ನಮ್ಮನ್ ಕಡಿತದ ಸುಳೆ ಮಗನ ನಿನ್ಗೆ. ನಿನ್ ಅಕ್ಕ ನಿನ್ ಸವಾಸಕ್ ಬಂದಿದ್ದೀನ. ಅಲ್ಲಿಂದ ಅಂಗಡಿಗೆ ಹೋಗಿ ಬಾಹುಬಲಿ ತರ ಅಕ್ಕಿ ಮೂಟೆ ಎತ್ಕೊಂಡು ಎಬ್ಬುಲಿ ತರ ಮನೆಗ್ ಬಂದು ಇಳಿಸ್ತೆ. ಈಗ ಏನವಿ ಏನೇ ಇನ್ನು ದನ ಬಿದ್ದಂಗ್ ಬಿದ್ದಿದ್ದಿಲ್ಲ. 7 ಗಂಟೆ ಆಗದೆ ಇದಳ ಮುದೇ ಮ್ಯಾಕೆ ಬಡ್ಸ್ಬಿಡ್ತೀನಿ ಸುಳೆ ಮಗನೇ. ನಿನ್ ಅಮ್ಮನ್ ಯಾಕೆ ನಿಮ್ಮವೇ ನಮ್ಮ ನಮ್ ದೊಡ್ಡಪ್ಪನು ನಾನು ನಮ್ ಜ್ಞಾನವಿಗ್ ಬೈಯಕ್ ಶುರು ಮಾಡ್ಕೊಂಡು ನಾನ್ ಯಾರು ನೋಡಿ ಮಗನೇ ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಕುಳ ನನ್ ಸೌಂದಿ ಮಾನ್ಗೆಟ್ ನನ್ ಸೌಂದಿ ಲೋಕಲ್ ನನ್ ಸೌಂದಿ ಕುಳ ನನ್ ಸೌಂದಿ ನೆಟ್ಟಗ್ ಬುದ್ಧಿ ಕಲಿಯೇ. ನೀನ್ ಯಾರೋ ನನಗೆ ಹಂಗ ಹೇಳಕ್ಕೆ? ನೀ ಚಾಚಾನ? ನೀನ್ ದೊಡ್ಡ ಚಾಚಾನ ಇಲ್ಲಿ? ಇಲ್ಲ ಏನ್ ಮಾಡಿಯೇ ಸೌಂದಿ. ಕತೆ ಇಷ್ಟ. ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ ಸಾಕು. ಥ್ಯಾಂಕ್ ಯು. ಆಮೇಲೆ ಲವ್ ಯು. ಬೆಳಗ್ಗೆ ಎದ್ದು ಜ್ಞಾನವಿ ಬರ್ತಡೆಗೆ ಗಿಫ್ಟ್ ಕೊಡಕ್ ಹೋದೆ. ಹ್ಯಾಪಿ ಬರ್ತ್ಡೇ ಉಚ್ಚನನ್ ಸೌಂತಿ ಜ್ಞಾನವಿ. ಥ್ಯಾಂಕ್ ಯು ಹೇಳು ಮುದಾವೆ. ಮತ್ ನಾನು ಅಲ್ಲಿಂದ ಬಸ್ ಹತ್ತಿ ಕಾಲೇಜಿಗೆ ಬಂದೆ. ಹೋಗೋ ಅಷ್ಟೊತ್ತಿಗೆ ಮೊದಲನೇ ಕ್ಲಾಸ್ ಲೇಟ್ ಆಗಿತ್ತು ಅಂತ ಸೇರಿಸ್ತಿಲ್ಲ. ಸುಸು ಮಾಡೋದ್ 2 ನಿಮಿಷ ಲೇಟ್ ಆಗಿ 2ನೇ ಕ್ಲಾಸ್ಗೆ ಹೋದ್ರೆ 2ನೇ ಕ್ಲಾಸು ಸೇರಿಸ್ತಿಲ್ಲ. ಕ್ಲಾಸೆಲ್ಲ ಮುಗಿಸ್ಕೊಂಡು ಎಲ್ಕರನ್ ಮಗನ ಇದನ್ ಜೊತೆ ನಾನು ಸ್ವಲ್ಪ ಹಾಳಾಗಿ ಮತ್ ನಾನು ಅಲ್ಲಿಂದ ಬಸ್ ಹತ್ತಿ ಮನೆಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಕೇಕ್ ಕತ್ರಿಸ್ಕೊಂಡು ತಿಂತಾವ್ರೆ. ಜ್ಞಾನವಿ ಅವ್ರ ಜನಕ ಜನನಿ ಇವ್ರೆ. ಮುಲ್ಕಿ ಏನು ಏನೇ ಮತ್ ಈ ಉಚ್ಚರನ್ ಸೌಂತಿನ ಕೊಡ್ಸಿರೋ ಬ್ಲಾಕ್ ಡ್ರೆಸ್ ಹಾಕೊಳ್ಳೇ ಇಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅಲ್ಲೇ ನಮ್ಮ ಮಮ್ಮಿಗೆ ನನ್ನ ಟಿವಿಲ್ ನೋಡಕ್ ಆಸೆ ಅಂತೆ. ಟಿವಿ ನೋಡ್ಬೇಕು ಅಂತ ಒಂದಿನ ನೋಡ್ಬೇಕು ಅಂತ ಆಸೆ ಟಿವಿ. ನಾನು ಟಿವಿಗೆ ಹೋಯ್ತೀನ ಇಲ್ವಾ ಅಂತ ಡಿಸೈಡ್ ಮಾಡೋದು ನೀವು ದೇವ್ರು. ಜ್ಞಾನವಿ ಬರ್ತಡೇ ಮುಗ್ದಾಗೈತೆ. ಇವಾಗ ಅವಳಿಗೆ ಎಷ್ಟಾದ್ರೂ ಹೊಡ್ಕೋಬಹುದು. ಇವತ್ತು ಹೊಡಿಬಹುದು. ಬರ್ತಡೇ ಮುಗ್ದೈತೆ ಹೊಡಿಬಹುದು ಇವತ್ತು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬರ್ಡೇ ವಿಶ್ ಮಾಡಿದವ್ರು ಎಲ್ರಿಗೂ. ಆಮೇಲೆ ನಾನು ಅಲ್ಲಿಂದ ಬೈಕ್ ಎತ್ಕೊಂಡು 139 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾಗರಹೊಳೆ ಫಾರೆಸ್ಟ್ ಹೋದೆ. ಬೈತಿದಂಗೆ ಆದ್ರೆ ಪ್ಲಾಸ್ಟಿಕ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಹಾಯ್ ಮ್ಯಾಮ್. ಹಾಯ್ ಹಾಯ್ ಅಕ್ಕ ಮಾತಾಡಕ್ಕ. ಅಕ್ಕ ಅನ್ಬೇಡಪ್ಪ ನೀನು. ತಾಳ್ಮೆ ಮ್ಯಾಮ್. ಈ ಛೋಟಾ ಭೀಮ್ ಎಲ್ಲಿ ಸಿಗ್ತಾನೆ? ಛೋಟಾ ಭೀಮು ಮನೆಗ್ ಬರೋದ್ ಲೇಟ್ ಆಗಿದ್ಕೆ ನಮ್ಮಮ್ಮ ತಿರ್ಗಕ್ ಹೋಗಿದೆ. ಬಾ ನೀನು ಇಬ್ರು ತಿರ್ಗಮ್ಮ. ಶಶಿಕಲಾ ನಂಗ ತರ್ಕೆಟೋಗಿದ್ದ ನಿನ್ಗಾರ ತರ್ಕೆಟೋಗದ. ನಿಮ್ ತಲೆ ಸರಿ ಆಯ್ತಾ? ಇಚ್ಚಿನ ನೀನು ಹೊಟ್ಟೆ ಉರಿತಾ ಏನಕ್ಕೆ? ಅದ್ಯಾರು ಪಕ್ಕದ ಮೇಲೆ 12,000 ರೂಪಾಯಿ ಸೀರೆ ತಕ್ಕದ್ರೆ ಅಂತ ಅದ್ಕ ಕಸೋಳೆ ನೋಡ್ದು ಬಿಡ್ತೀರಿ. ನನ್ ಮಗನೆಣ್ಣೆ ನನ್ನೇ ಮದುವೆ ಐತ್ಯಾ? ಖುಷಿ ನೋಡು ಎಲ್ಲ ಹುಡುಗಿಗೆ. ಏನೇ ಹೋಗಲೇ ಎಲ್ಗ ಹೋಗಿದ್ದಿಲ್ಲ ಇಷ್ಟೊತ್ತು ಗಂಟ? ನಾನು ಮೇವ್ತಿನ್ ಮಲ್ಕೊಂಡೆ. ಇವತ್ತಿನ ಕತೆ ಇಷ್ಟ. ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ ಸಾಕು.